ಏನಂದ್ರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಲ್ಲ, ಹೊಗಳತಾರೆ, ಅದನ್ನ ಸ್ವಲ್ಪ ಭಾಷೆ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಬೇರೆ ತರ ಯೂಸ್ ಮಾಡಿ. ಅದು ಬೆಂಕಿ ಗುರು ಚಿಂದಿ ಫ್ರಸ್ಟ್ರೇಷನ್ ಇದನ್ನ ಹಾಕಕ್ ಮುಂಚೆ ಒಂದು ಎಕ್ಸ್ಟ್ರಾ ಪದ ಬಳಸ್ಬೋದು. ಬೆಂಕಿ ಚಿಂದಿ ಎಲ್ಲ ಬೇರೆ ಚೆನ್ನಾಗಿರುತ್ತೆ, ನೀವು ಬೇಡ ವರ್ಡ್ ಬೇಡ, ನಾವು ಸಮರ್ಸ್ಕೊಳ್ಳೋದು ಬೇಡ ಇಷ್ಟಪಟ್ರೆ. ಲೆಟ್ ಅಸ್ ಬಿ ಓಪನ್. ಅದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ. ಸಿನಿಮಾನ ಬೈದ್ರು ಅಂತ ಯಾರು ಅಂದ್ಕೊಂಡ್ಬಿಟ್ಟಿಲ್ಲ. ಇಲ್ಲ, ಓಪನ್ ಆಗಿ ಹೇಳೋದು ಇಷ್ಟೇ, ನಾಟ್ ಲೈಕ್ ದಟ್. ಫ್ರಸ್ಟ್ರೇಷನ್ ಮಾತು ಬರುತ್ತೆ, ಅದಕ್ಕಂತ ನಾವು ಆ ಫ್ರಸ್ಟ್ರೇಷನ್ ತಾಳೋನೇ ಮನುಷ್ಯ ಅಲ್ವಾ. ಥಿಂಕ್ ಅಬೌಟ್ ಎವ್ರಿಬಡಿ. ಅಕ್ಕಪಕ್ಕ ಎಲ್ಲರೂ ನೋಡ್ಬೇಕಾದ್ರೆ ನಡಿಬೇಕಾದ್ರೆ ನನ್ನ ದಾರಿ ಮಾತ್ರ ನೋಡ್ಕೊಳೋದ್ರಾಗಲ್ಲ, ಪಕ್ಕದ ದಾರಿ ನೋಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಕಾಲು ಎಳೆದು ಕೊಟ್ಬಿಟ್ಬಿಟ್ರೆ ನವಾರದ ಬಿದ್ದಾಡ್ತಾರೆ. ಬೇಡ, ಯಾರನ್ನು ಬೆಳೆಸ್ಬಾರ್ದು, ಎಲ್ಲರೂ ಎದ್ದೇಳಿಸ್ಬೇಕು, ಅದೇ ನಮ್ಮ ಆಸೆ ಅಷ್ಟೇ. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಎಲ್ರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ನಮ್ಮ ಸಂತೋಷ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಅಮೇಝಿಂಗ್ ಫೋಟೋಗ್ರಾಫರ್. ನಾನು ಪಾಪ ಅವ್ರಿಗೆ ನಾನು ಮಾಡ್ಬೇಕಾದ್ರೆ ಒಂದೇ ಒಂದು ಹೇಳ್ತಿದ್ದೆ, ಸ್ವಲ್ಪ ನೀವು ಸ್ವಲ್ಪ ಪೇಷನ್ಸಿಂದ ಇಡಿ ಸರ್, ಸ್ವಲ್ಪ ಕೋಪ ಮಾಡ್ಕೋಬೇಡಿ. ಅದಕ್ಕೆ ನಾವು ಹೋಗೋದೇ ಬಿಟ್ಬಿಟ್ಟೆ ಬೇಡ. ಆಮೇಲೆ ಅವ್ರು ನಾನು ರೆಡಿ ಆಗೋವರೆಗೂ ಅವ್ರು ಕರಿತಿರ್ಲಿಲ್ಲ ಪಾಪ. ಅದು ಹೇಳ್ತಿದ್ರಿ, ರೆಡಿ ಆಗೋವರೆಗೂ ಅವ್ರು ಕರೀಲೇಬೇಡಿ. ನಾವು ಅದು ಬರ್ತಾನೆ ಮುಖನೇ ತೋರಿಸಿಲ್ಲ, ಯಾಕೆ ಮುಖ ಪಾಪ ಅವ್ರಿಗೂ ಇದು ಏನು ಮಾಡೋದು ಇವಾಗ, ಮುಖ ಬೇರೆ ನೋಡ್ತವ್ರೆ, ಬೇರೆ ಮಾಡಿ ಬೇಡ. ಆದರೆ ಇಟ್ ವಾಸ್ ಇಟ್ ಇಟ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಮತ್ತು ಥ್ಯಾಂಕ್ ಯು ಶ್ಯಾಮ್. ನಿಮ್ಮ ಹೆಸರು ನಂಜಪ್ಪ. ಸೂಪರ್ ಮಾಡಿದ್ರು, ಫಸ್ಟ್ ಕ್ಲಾಸ್ ಆಗಿದೆ. ಸ್ವಲ್ಪ ಕೋಪ ಬರ್ತಾ ಇತ್ತು ಅವಾಗ, ಬಟ್ ಅದು ಅವಾಗ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾ ಕೋಪ ಏನಂತ ತೋರಿಸ್ತೀನಿ ಅವ್ರಿಗೆ. ಅದಾದ್ಮೇಲೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹರಿಕೃಷ್ಣ ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನ ಹತ್ರ ರಾಘ್ನೇನ್ ಸರ್ ಹತ್ರ, ನಿಶಿಕಾ ಅವ್ರ ಹತ್ರ ಹಂಚ್ಕೋಬೇಕು ಇವತ್ತು. ಯಾಕಂದ್ರೆ ನಾರ್ಮಲಿ ನಾವು ಪ್ರೆಸ್ ಮೀಟ್ ಅಥವಾ ಮಾಧ್ಯಮ ಮಿತ್ರರ ಎದುರುಗಡೆ ಹೋದಾಗ ಏನೋ ಒಂದಿಷ್ಟು ಕ್ವಶನ್ಸ್ ಇರ್ತವೆ, ನಾವು ಸಂಜಯಿಸಿಗೆ ಕೊಟ್ಟು ಅದನ್ನೇ ಪ್ರಚಾರ ಅಂದ್ಕೊಂಡು ಮನೆಗೆ ಹೋಗ್ತೀವಿ. ಬಟ್ ನಿಮ್ಮೊಳಗಡೆ ಇರೋ ಪ್ರೇಕ್ಷಕ ತುಂಬ ಅಂದರೆ ತುಂಬ ಸಂತೋಷ ಪಟ್ಟಿದ್ದಾನೆ ಇವತ್ತು. ತುಂಬ ಜನ ನನ್ನ ಹತ್ರ ಹಂಚ್ಕೊಂಡ್ರೆ ಊಟ ಮಾಡಬೇಕಾದ್ರೆ. ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ಮುಕ್ತವಾಗಿ ನಿಮ್ಮ ಖುಷಿನ ಶಿವಣ್ಣ ಸರ್ ಜೊತೆ ಮತ್ತು ತಂಡದ ಜೊತೆ ಹಂಚ್ಕೋಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ಮೊದಲು ದೊಡ್ಡವರಿಂದ ಶುರು ಆದರೆ ಮುಕ್ಕಾಲು ಕೆಲಸ ಈಸಿ. ಸೊ ದೊಡ್ಡವರಾಗಿ ನಮ್ಮ ವೆಂಕಣ್ಣ ವೇದಿಕೆಗೆ ಬರಬೇಕು. ನಮಸ್ಕಾರ. ನಾನು ಸಿನಿಮಾಕ್ಕೆ ಹೊಸಬ. ಇಂಥ ದೊಡ್ಡ ಲೆಜೆಂಡ್ಗಳ ಜೊತೆ ಕೆಲಸ ಮಾಡಿದ್ದು ನನ್ನ ಸುಕೃತ. ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ, ದಯವಿಟ್ಟು ಕ್ಷಮಿಸಿ. ತಿಂಗಳುಗಳು ಈ ಸಿನಿಮಾದಲ್ಲಿ ನಾವು ಕೆಲಸ ಮಾಡಿದ್ವಿ. ಬಿಟ್ಟು ಬ್ರೇಕ್ ಆಗಿ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಸುಡು ಬಿಸಿಲಲ್ಲಿ ಕೆಲಸ ಮಾಡ್ತಾ ಒಂದು ಸ್ವಲ್ಪ ಬೆಳ್ಳಿಗಿದ್ದವರೆಲ್ಲ ಆ ಕ್ಯಾರೆಕ್ಟ್ರಿಗೆ ಮೌಲ್ಡ್ ಆಗ್ಬಿಟ್ವಿ. ಆ ಕ್ಯಾರೆಕ್ಟರ್ ಪಕ್ಕ ಆಗೋದ್ವಿ. ಶಿವಣ್ಣ ಚುನಾಯಿಸ್ತಾ ಇದ್ರು ನಮ್ಮನ್ನ, ಪಕ್ಕ ಒರಿಜಿನಲ್ ಆರ್ಟಿಸ್ಟ್ ಕಾಣ್ತೀರಿ ನೀವು ಅಂತ ಅಂದ್ಬಿಟ್ಟು ಭಾಳ ಖುಷಿ ಆಗುತ್ತೆ. ಭಾಳ ತುಂಬ ಸಂತೋಷದಿಂದ ಈ ಸಿನಿಮಾ ಕೆಲಸ ಮಾಡಿದ್ವಿ. ಎಲ್ಲರೂ ಥರ ಸ್ನೇಹಿತರಾಗಿ ಒಂದು ಕುಟುಂಬದಲ್ಲಿ ಕೆಲಸ ಮಾಡೋ ಥರ ಕೆಲಸ ಮಾಡಿದ್ವಿ. ಭಾಳ ಖುಷಿ ಆಗುತ್ತೆ. ಬಟ್ ಸಿನಿಮಾ ಭಾಳ ಅದ್ಭುತವಾದಂಥ ಸನ್ನಿವೇಶಗಳನ್ನ ಒಳಗೊಂಡು ಸಿನಿಮಾ ಮೂಡಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಜನರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಗೊತ್ತಿಲ್ಲ. ನಮ್ಮಲ್ಲಿ ಏನು ಅಂತಂದ್ರೆ ಥಿಯೇಟ್ರಿಗೆ ಬಂದು ಹೋಗೋವಂಥ ಜನ ಕಮ್ಮಿ ಆಗಿದ್ದಾರೆ. ಟಿ ವಿಗೆ ಬಂದರೆ ಆಯಿತು, ಚಾನಲ್ ಮನೇಲಿ ಕೂತ್ಕೊಂಡು ನೋಡ್ಬೋದು ಅಂತ ಅನ್ನೋ ಒಂದು ವೈರಾಗ್ಯ ಬಂದ್ಬಿಟ್ಟಿದೆ ನಮ್ಮ ಆಡಿಯನ್ಸ್ಗಳಲ್ಲಿ. ಏನಂತಂದರೆ ಅವಾಗ್ಲಿಂದನೂ ಅಷ್ಟೇ, ಸಿನಿಮಾ ನೋಡೋದಕ್ಕೆ ಅಂತ ಒಬ್ಬ ಕಮಿಟೆಡ್ ಆಡಿಯನ್ ಆಗಿ ಬಂದು 2.5 ಗಂಟೆ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋವಂಥ ಮಜಾ ಮನೇಲಿ ಕೂತ್ಕೊಂಡು ನೋಡಿದ್ರೆ ಅದು ಮಜಾ ಸಿಗಲ್ಲ. ಅದರಿಂದ ನಾವು ಎಲ್ಲ ಪ್ರೇಕ್ಷಕರು ನಾನು ವಿನಂತಿ ಮಾಡ್ಕೊಳ್ಳೋದು, ನಿಮ್ಮ ಈ ಥಿಯೇಟ್ರ್ ಸಿನಿಮಾನ ಬೆಳೆಸಿ, ಥಿಯೇಟ್ರಲ್ಲಿ ನಡೆಯುವಂಥ ಸಿನಿಮಾಗಳಿಗೆ ನೀವು ಪ್ರೋತ್ಸಾಹ ಕೊಡಿ ಅಂತ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊತೀನಿ. ಯಾಕೆ ಅಂತಂದರೆ ನಮ್ಮ ಚಿತ್ರರಂಗ ಭಾಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಇಡೀ ಪ್ರಪಂಚದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ನೀವೆಲ್ಲ ಕಾರಣಕರ್ತರಾಗಿರ್ತೀರಿ, ಸಾಕ್ಷೀಭೂತರಾಗಿರ್ತೀರಿ ಅಂತ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊತೀನಿ. ಜೊತೆಗೆ ಚಿತ್ರರಂಗವನ್ನು ಬೆಳೆಸೋದ ರೀತಿಗೆ ನಮ್ಮ ಸಮಾಜದ ಸುಧಾರಣೆಗೆ ಮತ್ತು ನಮ್ಮ ಸಮಾಜದ ಪರಿವರ್ತನೆಗೆ ಕೂಡ, ನಮ್ಮ ಶೈಕ್ಷಣಿಕವಾಗೂ ಕೂಡ, ವೈಜ್ಞಾನಿಕವಾಗಿ ಕೂಡ ಮತ್ತು ಆರೋಗ್ಯಕರವಾದಂಥ ದೃಷ್ಟಿಕೋನಗಳು ಸಿಗುತ್ತೆ ಥಿಯೇಟ್ರ್ ಬಂದು ನೋಡಿದ್ರೆ. ಅಂತಂದರೆ ಥಿಯೇಟ್ರ್ ಬಂದು ನೋಡೋದು ಒಂಥರ ಸಂಭ್ರಮ, ಅದು ಒಂದು ಹಬ್ಬದ ವಾತಾವರಣ. ಮನೇಲಿ ವಾರಕ್ಕೊಂದ್ಸರಿ ಒತ್ತಡದ ಕೆಲಸದಲ್ಲಿ ಆಚೆಗೆ ಬಂದು ಥಿಯೇಟ್ರ್ನಲ್ಲಿ ಅಲ್ಲಿ ಇಲ್ಲಿ ಶಾಪಿಂಗ್ ಹೋಗಿ ಮತ್ತೆ ಸುತ್ತಾಡಿಕೊಂಡು ಸಂಸ್ಕಾರ ಸಮೇತ ಆಗಿರ್ಬೋದು, ಒಂದಾದ್ರೂ ವೀಕೆಂಡಲ್ಲಿ ಕೆಲಸ ಮಾಡೋವಂಥ ವೀಕೆಂಡಲ್ಲಿ ರಜಾ ಸಿಗುವಂಥ ವ್ಯಕ್ತಿಗಳಿಗೆ ಒಂದು ಸಂಭ್ರಮ ಸುಖ ಸಿಗುತ್ತೆ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ. ಜೊತೆಗೆ ಚಿತ್ರರಂಗನೂ ಬೆಳೆಯುತ್ತೆ, ಅದ್ರ ನಂಬ್ಕೊಂಡಿರುವಂಥ ಎಲ್ಲ ಹಲವಾರು ಕುಟುಂಬಗಳು ಬೆಳೆಯುತ್ತೆ. ಚಿತ್ರರಂಗದ ಅಸ್ತಿತ್ವ ಇನ್ನೂ ಗಟ್ಟಿಯಾಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟಂಥ ಯೋಗರಾಜ್ ಭಟ್ರಿಗೆ ಮತ್ತು ರಾಘ್ನೇನ್ ಸರ್ಗೆ ಮತ್ತು ನನ್ನ ಜೊತೆಯಲ್ಲಿ ಕೆಲಸ ಮಾಡೋಂಥ ಹಿರಿಯ ನಟರು, ನಾಯಕಿಯರು ಎಲ್ಲರೂ ನಮಗೆ ಭಾಳ ಪ್ರೀತಿಯಿಂದ ನಮ್ಮ ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೆ
ಸಾಕ್ಷಿಭೂತರಾಗಿದ್ದಾರೆ. ಎಲ್ರಿಗೂ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್ ಕರ್ನಾಟಕ. ತಾವೆಲ್ಲರೂ ಚಿತ್ರ ನೋಡಿದ್ದೀರಾ. ಬಹುಶಃ ನಾನು ಇವತ್ತು ಬೆಳಿಗ್ಗೆನೆ ಇದನ್ನು ಒಂದು ಸಂಪೂರ್ಣವಾಗಿ ಕೂತು ಎಂಜಾಯ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಯಾಕಂದರೆ ನಿನ್ನೆ ಸಂಜೆ 5 ಗಂಟೆ ತನಕ ಕೂಡ ಒಂದಷ್ಟು ಕರೆಕ್ಷನ್ಸ್ ಮಾಡಿ ಅಪ್ಲೋಡ್ ಮಾಡ್ತಾನೆ ಇದ್ವಿ ನಾವು. ನೀವು ನಂಬಲ್ಲ, ನಿನ್ನೆ ಸಂಜೆ 5 ಗಂಟೆಗೆ 6 ಶಾರ್ಟ್ ಸಮಾಧಾನ ಆಗಿಲ್ಲ ಅಂತ ಅದನ್ನು ಮತ್ತೆ ರಿಪ್ಲೇಸ್ ಮಾಡಿದ್ವಿ. ಬಹುಶಃ ರಾಕ್ಲೈನ್ ಸರ್ ಇದ್ದಿದ್ದಕ್ಕೆ ಇವತ್ತು ಸಿನಿಮಾ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅವ್ರು ಹೇಳಿದ್ರು ನಿಮಗೆ ಸಮಾಧಾನ ಆಗೋ ತನಕ ಏನಾಗುತ್ತೆ ಅದು ಮಾಡಿ ಅಂತ. ರಾಕ್ಲೈನ್ ಸರ್ ತುಂಬ ಥ್ಯಾಂಕ್ ಯು ಸರ್. ಹಾಗೆ ಸುಮಾರು ಒಂದು 75-80 ದಿವಸ ಈ ಸಿನಿಮಾ ಔಟ್ಡೋರ್ ಅಂದರೆ ಸುಡುವ ಬಿಸಿಲಲ್ಲಿ ನಾವು ಶೂಟ್ ಮಾಡಿದ್ದಕ್ಕೆ ಕಥೆನೇ ಆ ಥರ ಇತ್ತು. ಅಂಥ ಸುಡು ಬಿಸಿಲಲ್ಲಿ ನಮಗೆ ಎನರ್ಜಿ ಕೊಟ್ಟಿದ್ದು ಇಬ್ಬರು ಎನರ್ಜಿ ಸ್ಟಾರ್ಗಳು ಅಂದರೆ ಶಿವಣ್ಣ ಮತ್ತು ಪ್ರಭುದೇವ ಸರ್. ಹಾಗೆ ಅವ್ರ ಜೊತೆ ಇಬ್ಬರು ಹೀರೋಯಿನ್ಗಳು ಪ್ರಿಯಾನಂದ್ ಮತ್ತು ನಿಶ್ವಿಕಾ. ಯಾಕಂದರೆ ತುಂಬ ಕಷ್ಟ, ಒಂದು ಆಲ್ಮೋಸ್ಟ್ ಒಂದು 60 ದಿವಸ ನಾವು ಔಟ್ಡೋರೇ ಮಾಡಿದ್ದು ಸಿನಿಮಾನ. ಅದು ಪೀಕ್ ಸನ್ಲೈಟ್, ಯಾಕಂದರೆ ಕಥೆನೇ ಆ ಥರ ಇತ್ತು. ಈ ಥರ ಸನ್ಲೈಟಲ್ಲಿ ಶೂಟ್ ಮಾಡೋದಕ್ಕೆ ಸಹಕರಿಸಿದಾಗ ಸಾಕಷ್ಟು ಕಲಾವಿದರಿದ್ದಾರೆ ಸಿನಿಮಾದಲ್ಲಿ. ಎಲ್ಲ ಕಲಾವಿದರಿಗೆ ಅದೇ ಥರ ನನ್ನ ಜೊತೆ ಕೆಲಸ ಮಾಡಿದ ಸಾಕಷ್ಟು ತಂತ್ರಜ್ಞಾನ, ನನ್ನ ಡಿಪಾರ್ಟ್ಮೆಂಟ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವೆಲ್ಲ ಸಾಕಷ್ಟು ಚಿಕ್ಕ ಡಿಪಾರ್ಟ್ಮೆಂಟ್, ಈವನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರತಿಯೊಬ್ಬರನ್ನ ಈ ಸಲ ಈ ಟೈಮನ್ನು ನಾನು ನೆನೆಸ್ಕೋತೀನಿ. ಇವತ್ತು ಒಂಥರ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು ನೋಡಿ ಈ ಎಲ್ಲ ಕಷ್ಟಗಳು ಮರೆತು ಹೋಗ್ಬಿಡುತ್ತೆ. ಎಲ್ರಿಗೂ ಅಭಿನಂದನೆ.